ಹೇಳಕ್ಕೆ ಹೋಗಿಲ್ಲ ನಾನು ಏನು ಹೇಳಲ್ಲ, ನಾನು ಹೇಳಕ್ಕೆ ಅಲ್ಲಿ ಬಂದಿದ್ದರು, ಅವರಲ್ಲಿ ಬಂದಿದ್ದರು ಅಣ್ಣ ಅಂತ ಭೇಟಿ ಆಗಬೇಕು ಅಂದರು. ಹೋಗಿದ್ದೆ, ಭೇಟಿ ಆಗಬೇಕು ಅಂದರು. ಅಲ್ಲಣ್ಣ ಈಗ ಹಂಗಲ್ಲಣ್ಣ, ನಾನು ಇಲ್ಲ ಅವ್ರು ಹೇಳಿದ್ರು ಧ್ವಜಗೌಡರ ಹತ್ರ ಭೇಟಿ ಆಗಿದ್ವಿ. ಇಲ್ಲ ಹೇಳಿಲ್ಲ, ಹೇಳಿದ್ದ ಗಾಡ ಈಗ ಅವ್ರು ಕರ್ಕೊಂಡು ಹೋದ ತಕ್ಷಣ ನೀವು ಹೇಳಿದಲ್ಲಿ ಆಗ್ತಾವು. ಈಗ ಏನು ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ಕೇಸನ್ನು. ಸರಿ 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 ಹಂಗೆ ಮಾಡ್ತೀವಿ. ಕನಪಡ್ರೆ ನೀವೇ ಅದಕ್ಕೆ ನೀವು ಅವ್ರನ್ನ ಕರೆದು ಇದು ಮಾಡಿ ನೋಡಪ್ಪ, ಇದು ಮಾಡ್ಕೊಂಡು ಹೋಗ್ತೀನಿ ನೋಡಿ. ನಾವು ಆ್ಯಕ್ಚುಲಿ ಮಧು ಬಂಗಾರಪ್ಪರು ಹೇಳಿದ್ದು, ಅವರು ಹೇಳಿದ್ದು ಭೋಜಗೌಡ್ರ ತಾನೇ ಹೋಗಿ ಭೋಜಗೌಡ್ರ ತಾನೇ ಹೋಗಿ ಮಾತಾಡಬೇಕು. ಅದಕ್ಕೆ ಇವರು ಮಾತಾಡಿ ಬಂದಿದ್ದೀವಿ ಅಂತ ಹೇಳಿದ್ರು. ಸರ್ಜಿ ಕರ್ಕೊಂಡೋಗಿ ನಾವು ಮಾತಾಡಿ ಬಂದಿರೋಣ. ಏನಿಲ್ಲ, ಭೋಜಗೌಡರು ನೀವು ಹೋಗಿ ಅವ್ರ ಹತ್ರ ಕೇಳ್ಕೊಂಡು ಅವ್ರು ಹೂ ಅಂದರೆ ಮಾತ್ರ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಸರಿ, ಊಟಕ್ಕೆ ಬನ್ನಿ ಇಲ್ಲಿ ಅಣ್ಣ. ಈ ಸಾವಯವ ಕೃಷಿ ಭಾಳ ಸಾವಯವದೆಲ್ಲ ಅವರು ಅಲ್ಲ. ಆ್ಯಕ್ಚುಲಿ ನಿಮ್ಮನ್ನೇ ಫಾಲೋ ಮಾಡಬೇಕು, ಯಾಕೆಂದರೆ 3 years ಮೇಂಟೈನ್ ಮಾಡಿದ್ರಲ್ಲ, ನಿಮ್ಮನ್ನು ಫಾಲೋ ಮಾಡಿದ್ರೆ ಸಾಕಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಈಗ ಕೆಲವೇ ಕ್ಷಣಗಳಲ್ಲಿ 1-2 ನಿಮಿಷದಲ್ಲಿ ವೇದಿಕೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಈಗಾಗಲೇ ಹೇಳಿದಂತೆ ನಮ್ಮ ಕೃಷಿ ಇಲಾಖೆಯ ಅಧಿಕಾರಿ ಮಿತ್ರರು ವೇದಿಕೆಯ ಎಡಭಾಗ ಮತ್ತು ಬಲಭಾಗಕ್ಕೆ ಬರಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತಾ, ದಯಮಾಡಿ ಊಟದ ವ್ಯವಸ್ಥೆ ಮಾಡುವಂತಹ ಎಲ್ಲ ಸಿಬ್ಬಂದಿಗಳು ಶಾಂತಿಯನ್ನು ಕಾಪಾಡ್ಕೋಬೇಕು, ಗಲಾಟೆ ಮಾಡಬಾರ್ದು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಚಿಕ್ಕ ವಿಷಯಕ್ಕೆ ಇಶ್ಯೂ ಆಗಿಬಿಟ್ಟಿದೆ.
ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವೇದಿಕೆಗೆ ಆಗಮಿಸಿದ್ದಾರೆ. ಎಲ್ಲರೂ ಜೋರಾದ ಕರತಾಳಗಳ ಮೂಲಕ ಅವರಿಗೆ ಸ್ವಾಗತವನ್ನು ಕೋರೋಣ. ಹಾಗೆ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ಆಗಮಿಸ್ತಾ ಇದ್ದಾರೆ. ದೈವಕ್ಕೆ ಶರಣು. ಎಲ್ಲರಿಗೂ ನಮಸ್ಕಾರ. ಸುವರ್ಣ ಸೌಧದ ಬ್ಯಾಂಕ್ವೆಟ್ ಹಾಲಿನ ನೋಟ, ಸಿರಿಧಾನ್ಯ ಸಿಂಗರಿಸಿದ ಸುಂದರ ತೋಟ, ಏನಿ ಮೈಮಾಟ, ಸವಿಯಲು ಬನ್ನಿ ಮರೆತ ಖಾದ್ಯಗಳ ಔತಣಕೂಟ, ಇದು ವಿಶ್ವಕ್ಕೆ ಮಾದರಿ ಸಿರಿಧಾನ್ಯ ಐಸರಿಯ ಪರಿಪಾಠ. ಕುಂದಾನಗರಿ ಬೆಳಗಾವಿಯ ಸುವರ್ಣ ಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಗಮಿಸಿರುವ ಎಲ್ಲ ಗಣ್ಯಮಾನ್ಯರನ್ನು ಕೃಷಿ ಇಲಾಖೆಯ ಪರವಾಗಿ ನಾನು ಅತ್ಯಂತ ಆತ್ಮೀಯವಾಗಿ ಆಹ್ವಾನಿಸುತ್ತಾ, ಸಹೃದಯರೇ, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯು ಪ್ರತಿ ವರ್ಷದಂತೆ ಈ ಬಾರಿಯೂ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಜನವರಿ 23, 24, 25ರಂದು ಬೆಂಗಳೂರು ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸಿದೆ. ಸಿರಿಧಾನ್ಯ ಮತ್ತು ಸಾವಯವ ಕೃಷಿಯ ಅರಿವಿನ ಪರಿಧಿ ಮತ್ತಷ್ಟು ವಿಸ್ತರಿಸಲು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳ ಬೇಡಿಕೆ ಹೆಚ್ಚಿಸಿ ರೈತರನ್ನು ಆರ್ಥಿಕವಾಗಿ ಸದೃಢರಾಗಿಸಲು, ದೇಶೀಯ ಬಿತ್ತನೆ ಬೀಜ ಮರುಬಳಕೆ ಮಾಡಲು ಮತ್ತು ಮರೆತು ಹೋದ ಸಿರಿಧಾನ್ಯ ಭಕ್ಷ್ಯ ಖಾದ್ಯಗಳನ್ನು ಪುನಃ ಎಲ್ಲರ ತಟ್ಟೆಯಲ್ಲಿ ಕಾಣುವ ನಿಟ್ಟಿನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮೇಳ ಆಯೋಜಿಸಲಾಗಿದೆ. ಈ ಮೇಳಕ್ಕೆ ಪೂರಕವಾಗಿ ಪ್ರತಿ ವರ್ಷ ಹಲವಾರು ಪೂರ್ವಭಾವಿ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಇದರ ಸಲುವಾಗಿ ಇಂದು ಸುವರ್ಣ ಸೌಧದ ಬ್ಯಾಂಕ್ವೆಟ್ ಹಾಲಿನಲ್ಲಿ ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025ರ ಪೂರ್ವಭಾವಿ ಕಾರ್ಯಕ್ರಮವಾಗಿ ಕರ್ಟನ್ ರೈಸರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಮಗೆಲ್ಲರಿಗೂ ಮರೆತು ಹೋದ ಖಾದ್ಯಗಳನ್ನು ರುಚಿಸಲು ಕೃಷಿ ಇಲಾಖೆಯು ಹರ್ಷಿಸುತ್ತದೆ. ಇದೊಂದು ಅಪರೂಪದ ಔತಣಕೂಟವೇ ಸರಿ. ಈ ಪೂರ್ವಭಾವಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರಾದಂತಹ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಇವರೊಂದಿಗೆ ಸರ್ಕಾರ ಬಂಡಿಯ ಜೋಡೆತ್ತಿನ ರೂಪದಲ್ಲಿ ಶ್ರೀ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಶ್ರೀ ಬಸವರಾಜ್ ಶಿವಲಿಂಗಪ್ಪ ಹೊರಟಿ ಮಾನ್ಯ ಸಭಾಪತಿಗಳು ವಿಧಾನ ಪರಿಷತ್ತು, ಶ್ರೀ ಯು ಟಿ ಖಾದರ್ ಮಾನ್ಯ ಸಭಾಧ್ಯಕ್ಷರು ವಿಧಾನಸಭೆ, ಶ್ರೀ ಛಲವಾದಿ ಟಿ ನಾರಾಯಣಸ್ವಾಮಿ ಮಾನ್ಯ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್, ಶ್ರೀ ಆರ್ ಅಶೋಕ್ ಮಾನ್ಯ ವಿರೋಧ ಪಕ್ಷದ ನಾಯಕರು ವಿಧಾನಸಭೆ, ಹಾಗೂ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂತಹ ಕಡಿಮೆ ಸಮಯದಲ್ಲಿ ಸಮಯೋಚಿತವಾಗಿ ಸುಸಜ್ಜಿತವಾಗಿ ಈ ಒಂದು ಅಹರ್ನಿಶಿ ಶ್ರಮಿಸಿದ ಶ್ರೀ ಎನ್ ಚೆಲುವರಾಯ ಸ್ವಾಮಿ ಸಾಹೇಬರು ಮಾನ್ಯ ಕೃಷಿ ಸಚಿವರು, ಸಚಿವ ಸಂಪುಟದ ಸದಸ್ಯರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಶಾಸಕರು, ಸರ್ಕಾರದ ಹಿರಿಯ ಅಧಿಕಾರಿಗಳು, ಮಾಧ್ಯಮ ಮಿತ್ರರೆಲ್ಲರಿಗೂ ಮತ್ತೊಮ್ಮೆ ಕೃಷಿ ಇಲಾಖೆಯ ಹಾಗೂ ನನ್ನ ವೈಯಕ್ತಿಕ ಹೃದಯ ಸ್ಪರ್ಶಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. ದಯಮಾಡಿ ಎಲ್ಲ ಗಣ್ಯಮಾನ್ಯರು ಎದ್ದು ನಿಲ್ಲುವ ಮೂಲಕ ನಾಡಗೀತೆಗೆ ಗೌರವ ಸೂಚಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ.
ಎಲ್ಲರಿಗೂ ಧನ್ಯವಾದಗಳು. ದಯಮಾಡಿ ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯ ಮಾನ್ಯರನ್ನು ಸ್ವಾಗತ ಕೋರುತ್ತಾ, ತದನಂತರ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಆಡಲು ಶ್ರೀ ಎನ್ ಚಲುವರಾಯ ಸ್ವಾಮಿ ಸಾಹೇಬರು, ಮಾನ್ಯ ಕೃಷಿ ಸಚಿವರಿಗೆ ನಾನು ನುಡಿಪೀಠಕ್ಕೆ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಳ್ತೇನೆ. ಜನವರಿ 23, 24, 25 ನಡೀತಕ್ಕಂಥ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಒಂದು ಪೂರ್ವತಿತ ಪ್ರೋಗ್ರಾಮನ್ನು ಇವತ್ತು ಲಾಂಚಿಂಗ್ ಮಾಡ್ತಾ ಇದ್ದೀವಿ. ಈ ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂಥ ಮುಖ್ಯಮಂತ್ರಿಗಳನ್ನ ನಾನು ಸ್ವಾಗತವನ್ನು ಕೋರ್ತಾ, ಹಾಗೂ ವಿಧಾನ ಪರಿಷತ್ತಿನ ಅಧ್ಯಕ್ಷರಾದಂಥ ಸಭಾಪತಿಗಳಾದಂಥ ಹೊರಟ್ಟಿ ಸಾಹೇಬರನ್ನು ಸಹ ಸ್ವಾಗತ ಕೋರ್ತಾ, ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನೂ ಸಹ ಸ್ವಾಗತ ಕೋರ್ತಾ, ಹಾಗೂ ಹಿರಿಯರಾದಂಥ ದೇಶಪಾಂಡೆಯವರು, ನಮ್ಮ ವಿಧಾನ ಪರಿಷತ್ತಿನ ಸಭಾನಾಯಕರಾದಂಥ ಬೋಸರಾಜ್ ಅವರು ಮತ್ತು ಈಶ್ವರ್ ಖಂಡ್ರೆ ಅವರು, ಹೊರಟ್ಟಿಯವರು, ಕೋನ್ ರೆಡ್ಡಿಯವರು, ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರು, ಹಾಗೂ ನಮ್ಮ ಶಿವರಾಜ್ ತಂಗಡಿಯವರು, ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣವರು ಸ್ವಾಗತ ಕೋರಿ, ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಏನು ಮಾಡ್ತಾ ಇದ್ದೀವಿ, ಈಗಾಗಲೇ 5-6 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಈ ಕಾರ್ಯಕ್ರಮದಿಂದ ಸಾಕಷ್ಟು ಬೆಳೀತಕ್ಕಂಥ ರೈತರು ಸಹ ಹೆಚ್ಚಾಗಿದ್ದಾರೆ, ಉಪಯೋಗಿಸ್ತಕ್ಕಂಥ ಜನನೂ ಸಹ ಇದನ್ನು ಹೆಚ್ಚಾಗಿದೆ. ಇದು ಆರೋಗ್ಯ ವಿಷ ಆಗಬಾರ್ದು. ಆರೋಗ್ಯ ಒಂದು ರೀತಿ ಮನುಷ್ಯನಿಗೆ ಆರೋಗ್ಯವಂತ ಆಗಬೇಕು ಅಂದಾಗ ಈ ಒಂದು ಸಾವಯವ ಸಿರಿಧಾನ್ಯ ಇದೆಯಲ್ಲ, ಇದು ಎಲ್ಲ ಔಷಧಿಗಿಂತ ಶ್ರೇಷ್ಠವಾದಂಥ ಆಹಾರ ಅಂತೇಳಿ ಅನೇಕರು ಹೇಳ್ತಾರೆ. ಇಂದಿನ ನಾವು ಎಲ್ಲರೂ ಉಪಯೋಗಿಸ್ತಿದ್ದಂಥ ಆಹಾರ ಭಾಳ ಹಿಂದೆ 30-40 ವರ್ಷ ಹಿಂದೆ ಸಾಮಾನ್ಯ ಜನರೆಲ್ಲರೂ ಸಹ ಇದನ್ನು ಉಪಯೋಗಿಸ್ತಿದ್ದು, ಇವತ್ತು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರದ ಮೇಲೆ ಸಾಕಷ್ಟು ಎಲ್ಲರೂ ಸಹ ಇವತ್ತು ಶ್ರೀಮಂತರು ಇದನ್ನು ಬಳಸುವಂಥ ಪರಿಸ್ಥಿತಿ ಜನರು ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಈ ರೈತ ಸಿರಿ ಯೋಜನೆ ಅಡಿನಲ್ಲಿ 2019ರಿಂದ ಇಲ್ಲಿವರೆಗೆ 105 ಕೋಟಿ ಪ್ರೋತ್ಸಾಹ ಧನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರಂಭ ಮಾಡಿ ಇವತ್ತು ಹೆಚ್ಚಿನ ಬೆಳವಣಿಗೆ ಇದರಿಂದ ಆಗ್ತಾ ಇದೆ. ಹೀಗಾಗಿ ಐ ಟಿ ಹಬ್ಬನ್ನು ಎಂದು ಕರೆಯುತ್ತಾರೆ. ಇದಕ್ಕೆ ಒಂದು ಹೊಸ ಆಯಾಮ ನೀಡಲು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ರಾಷ್ಟ್ರದ ಸಿರಿಧಾನ್ಯ ರಾಜಧಾನಿ ಮಾಡಲು ಅಂತ ಇಂದಿನ ಅವಧಿಯಲ್ಲಿ ಘೋಷಣೆ ಮಾಡಿದರು. ಅದನ್ನು ಮುಂದುವರೆದು ಈ ನಿಟ್ಟಿನಲ್ಲಿ ಸಿರಿಧಾನ್ಯ ರೈತರ, ಉತ್ಪಾದಕರ, ಗ್ರಾಹಕರ ಅನುಕೂಲ ಆಗುವಂತೆ ಬೆಂಗಳೂರಿನ ಹೆಬ್ಬಾಳದಲ್ಲಿ ಮಿಲೆಟ್ ಹಬ್ 20 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ. ಕ್ಯಾಬಿನೆಟಲ್ಲಿ ಮಂಜೂರಾಗಿದೆ. ಹೀಗಾಗಿ ಹೆಚ್ಚು ನಾವು ಸಹಾಯಧನ ಕೊಡ್ತಕ್ಕಂಥ ಜೊತೆಗೆ ಅದನ್ನು ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ಸಹ ಭಾಳ ನಮ್ಮ ಇಲಾಖೆ ಮತ್ತು ಸರ್ಕಾರ ಭಾಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಇದರ ಉಪಯೋಗಿಸ್ತಕ್ಕಂಥ ಪ್ರಿಪೇರ್ ಮಾಡ್ತಕ್ಕಂಥ ಅಡುಗೆ ಮಾಡ್ತಕ್ಕಂಥ ರೀತಿಯೂ ಸಹ ಬದಲಾವಣೆ ಆಗಿರೋದ್ರಿಂದ ಮೊದಲಿಗಿಂತ ಹೆಚ್ಚು ರುಚಿಯಾಗಿರುತ್ತೆ. ಅದರಿಂದ ಈ ಒಂದು ಮೇಳವನ್ನು ನಾವು ಪ್ರತಿ ವರ್ಷ ಮಾಡಿ ನಾವು ಎಲ್ಲ ರೀತಿಯಲ್ಲೂ ಸಹ ಸಾವಯವ ಸಿರಿಧಾನ್ಯವನ್ನು ಹೆಚ್ಚಿನ ಪ್ರಗತಿಗೆ ತಗೊಂಡೋಗ್ಬೇಕು ಅನ್ನೋದು ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಉದ್ದೇಶ. ಅದಕ್ಕೋಸ್ಕರ ಇದು ಒಂದು ಕಟ್ ಅಂಡ್ ರೈಸರ್ ಅಂತೇಳಿ ಲಾಂಚಿಂಗ್ ಪ್ರೋಗ್ರಾಮ್ನ ನಾವು ಮಾಡಿದ್ದೀವಿ. ಈ ಪ್ರೋಗ್ರಾಮಕ್ಕೆ ಬಂದು ಮೊನ್ನೆ ಮುಖ್ಯಮಂತ್ರಿಗಳು ಇದನ್ನು ಸಂತೋಷವಾಗಿ ಒಂದು ಶುಭ ನುಡಿನ ಆಡ್ತಾ ಇರೋದ್ರಿಂದ ಅತ್ಯಂತ ಸಂತೋಷದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನೂ ಮತ್ತೊಮ್ಮೆ ಶಾಸಕರು ಮತ್ತು ಇಲ್ಲಿ ಭಾಗವಹಿಸತಕ್ಕಂಥ ಪ್ರತಿಯೊಬ್ಬರನ್ನು ಸ್ವಾಗತಿಸಿ ನನ್ನ ಮಾತು. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ ಶ್ರೀ ಎನ್ ಚಲುವರಾಯ ಸ್ವಾಮಿ ಸಾಹೇಬರು, ಮಾನ್ಯ ಕೃಷಿ ಸಚಿವರಿಗೆ, ಇವರಿಗೂ ಸ್ವಾಗತ ಕೋರುವ ಈ ಒಂದು ಮೇಳದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025ರ ಒಂದು ಪೂರ್ವಭಾವಿ ಕಾರ್ಯಕ್ರಮ, ಕರ್ಟನ್ ರೈಸರ್ ಕಾರ್ಯಕ್ರಮದ ಈಗ
ಉದ್ಘಾಟನೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ವಿನಂತಿ ಮಾಡ್ಕೊಳ್ತೇನೆ ಸರ್. ದಯಮಾಡಿ ಎಲ್ಲ ಗಣ್ಯಮಾನ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೊತೆಗೆ ಕೈ ಜೋಡಿಸಬೇಕು ಅಂತ ಹೇಳಿ ವಿನಂತಿ ಮಾಡುತ್ತೇನೆ. ಆಹಾರ ಔಷಧವಾಗಬೇಕೇ ವಿನಃ ಔಷಧವೇ ಆಹಾರವಾಗಬಾರದು. ಪ್ರಪಂಚದ ಆರ್ಥಿಕ ಪ್ರಗತಿಯಲ್ಲಿ ಭಾರತವು 5ನೇ ಸ್ಥಾನದಲ್ಲಿದೆ. ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂಲ ಪಾತ್ರ ವಹಿಸುವ ಮಾನವನ ಅಭಿವೃದ್ಧಿಯು ಮಾತ್ರ ಜಾಗತಿಕ ಮಟ್ಟದಲ್ಲಿ ಹೋಲಿಸಿದಾಗ ಆಶಾದಾಯಕವಾಗುವುದಿಲ್ಲ. ಬದಲಾದ ಜೀವನ ಶೈಲಿ, ಅತಿಯಾದ ಕೆಲಸದ ಒತ್ತಡ, ಅಪೌಷ್ಟಿಕ ಆಹಾರದ ಬಳಕೆಯ ಕಾರಣದಿಂದಾಗಿ ಮಾನವನ ಭೌತಿಕ ಹಾಗೂ ಬೌದ್ಧಿಕ ಅಭಿವೃದ್ಧಿಯು ಕ್ಷೀಣಿಸುತ್ತಿರುವುದನ್ನು ಗಮನಿಸಬಹುದು. ಮಣ್ಣು, ಆಹಾರ, ಆರೋಗ್ಯ ಈ 3 ಒಂದಕ್ಕೊಂದು ಸಂಬಂಧವಿದ್ದು ಸದೃಢ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಪೂರಕವಾಗಿ ಸಹಕಾರಿಯಾಗುತ್ತದೆ. ಹವಾಮಾನ ವೈಪರೀತ್ಯದ ಈ ಸಂದರ್ಭದಲ್ಲಿ ಸಾವಯವ, ಸಿರಿಧಾನ್ಯ ಹಾಗೂ ದೇಶಿ ತಳಿಗಳ ಸಂರಕ್ಷಣೆ ಮೂಲಕ ಜೀವ ವೈವಿಧ್ಯತೆಯನ್ನು ಕಾಪಾಡುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನೀಡುವುದು ಆದ್ಯ ಕರ್ತವ್ಯವಾಗಿದೆ. ಇದನ್ನೆಲ್ಲ ಅರಿತ ರಾಜ್ಯ ಸರ್ಕಾರವು ದಶಕಗಳ ಹಿಂದೆಯೇ ಸಾವಯವ ಭಾಗ್ಯ ಯೋಜನೆಯನ್ನು ಜಾರಿಗೆ ತಂದ ಕೀರ್ತಿ ನಮ್ಮ ಹೆಮ್ಮೆಯ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರದು. ಸಿರಿಧಾನ್ಯ ಮತ್ತು ಸಾವಯವ ಕೃಷಿ ಪುರಾತನ ಕಾಲದಿಂದ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಬಹುಶಃ ಸಿರಿಧಾನ್ಯಗಳನ್ನೇ ಮನುಷ್ಯ ವ್ಯವಸಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ದೇಶದ ಅನೇಕ ಭಾಗಗಳಲ್ಲಿ, ಕರ್ನಾಟಕದಲ್ಲೂ ಕೂಡ ಸಿರಿಧಾನ್ಯಗಳನ್ನು ನಾವು ಬೆಳೀತಾ ಇದ್ದೀವಿ. ಇವು ಬಹಳ ಉತ್ತಮವಾದಂತಹ ಆಹಾರ ಧಾನ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ರೈತರಿಗೆ ಇದು ಬೆಳೆಯೋದ್ರಿಂದ ಅವರಿಗೆ ಲಾಭದಾಯಕ ಆಗ್ತದೆ. ಇವರ ದೂರದೃಷ್ಟಿಯಿಂದ ಸಿರಿಧಾನ್ಯ ಬೆಳೆಯುವ ರೈತರಿಗೆ ಪ್ರೋತ್ಸಾಹಿಸಲು ತಂದ ರೈತ ಸಿರಿ ಯೋಜನೆಯು ಪ್ರಸ್ತುತ ವರ್ಷದಲ್ಲೂ ಮುಂದುವರಿಯುತ್ತಿರುವುದು ಇದಕ್ಕೆಲ್ಲ ಸಾಕ್ಷಿ. 2024-2025 ಸಾಲಿನ ಆಯವ್ಯಯ ಭಾಷಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ದೇಸಿ ತಳಿಗಳ ಸಂರಕ್ಷಣೆ ಬಗ್ಗೆ ಘೋಷಿಸಿರುತ್ತಾರೆ. ರಾಜ್ಯದ ಜೀವ ವೈವಿಧ್ಯತೆ ಸಂಕುಲವನ್ನು ಕಾಪಾಡಲು ಇಟ್ಟ ದೃಢ ನಿಲುವು ಇದಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ರೈತರನ್ನು ಉದ್ದೇಶಿಸಿ ಮಾತನಾಡುತ್ತಾ, ಸಮಾಜದಲ್ಲಿ ಸೈನಿಕ, ಕಾರ್ಮಿಕ, ಶಿಕ್ಷಕ, ಕೃಷಿಕ ಈ 4 ಜನ ಇಲ್ಲ ಅಂತಂದ್ರೆ ಸಮಾಜ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ರೈತರಿಗೆ ಹೆಚ್ಚಿಗೆ ಶಕ್ತಿ ಸಿಗಬೇಕು, ಆರ್ಥಿಕವಾಗಿ ಅವರ ಸದೃಢರಾಗಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳ ರೂಪಿಸಿ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನ ತರ್ತಾ ಇದ್ದಾರೆ. ಇಂತಹ ದೇಸಿ ತಳಿಗಳ ಸಂರಕ್ಷಣೆಗೆ ಸರ್ಕಾರ ಮತ್ತು ಇಲಾಖೆಯ ಸಂಕಲ್ಪವನ್ನು ಶ್ಲಾಘಿಸಿರುತ್ತಾರೆ. ಕೃಷಿ ಇಲಾಖೆಯು ಕಳೆದ 7 ವರ್ಷಗಳಿಂದ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ಮೇಳಗಳನ್ನು ಆಯೋಜಿಸುತ್ತಿದೆ. ಈ ವರ್ಷ ದೇಸಿ ತಳಿಗಳ ಸಂರಕ್ಷಣೆಗೆ, ಅದರ ಉತ್ಪನ್ನಗಳ ಬಳಕೆಗೆ ಒತ್ತು ಕೊಟ್ಟು ವಿಶೇಷವಾಗಿ ಕರ್ನಾಟಕ ರಾಜ್ಯದ ದೇಸಿ ತಳಿಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡಲು ದೇಸಿ ತಳಿಗಳ ಗೀತೆ ರಚನೆಯೊಂದಿಗೆ ತಳಿಗಳ ಸಂರಕ್ಷಣೆಯಲ್ಲಿ ತೊಡಗಿರುವ ರೈತರಿಗೆ ಮನ್ನಣೆ, ಮೌಲ್ಯಮಾಪನ ಹಾಗೂ ಉತ್ತಮ ದೇಸಿ ತಳಿಗಳ ಬಿಡುಗಡೆ ಮಾಡಲು ಯೋಜಿಸಲಾಗಿದೆ. ಕೃಷಿ ಕುಟುಂಬದಿಂದ ಬಂದು ಸದಾ ಕೃಷಿಕರ ನೆರವಿಗೆ ನಿಂತ ನಮ್ಮ ಕೃಷಿ ಸಚಿವರಾದ ಶ್ರೀ ಚೆಲುವರಾಯಸ್ವಾಮಿ ಅವರ ಆಶಯದಂತೆ ಈ ಹಳೆ ಪದ್ಧತಿ ಮತ್ತು ಹಳೆ ಆರೋಗ್ಯ ಇದು ಬೆಳೆದು ಮತ್ತು ಊಟನೂ ಸಹ ನಾವು ಆರೋಗ್ಯಕರವಾದಂಥ ಊಟ ಮಾಡಬೇಕು ಅಂತ ಅಂದಾಗ
ಆ ರೀತಿ ಸಿರಿಧಾನ್ಯವನ್ನ ಉಪಯೋಗಿಸ್ತಕ್ಕಂಥ ರೀತಿಯನ್ನೆಲ್ಲ ಸಹ ಇವತ್ತೇನು ಅವಾಗೆಲ್ಲ ಬಡವರ ಆಹಾರ ಅಂತಿದ್ರು. ಇವರ ಆಶಯದಂತೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯವನ್ನು 2025 ಜನವರಿ ತಿಂಗಳ 23ರಿಂದ 25ರವರೆಗೆ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಆಯೋಜಿಸುತ್ತಿದೆ. ಈ ಮೇಳದಲ್ಲಿ ವಿದೇಶಿ ಮಳಿಗೆಗಳನ್ನು ಒಳಗೊಂಡಂತೆ ಆಕರ್ಷಕ 300ಕ್ಕೂ ಹೆಚ್ಚು ವಸ್ತು ಪ್ರದರ್ಶಕರ ಮಳಿಗೆಗಳು, ದೇಸಿ ತಳಿಗಳ ಮಳಿಗೆಗಳು, ಮಣ್ಣಿನ ಪೆಡಾನ್, ವಿಜ್ಞಾನಿಗಳ ಸಂವಾದ, ರೈತ ಮಾರಾಟಗಾರರ ಒಪ್ಪಂದಗಳು ಹಾಗೂ ಪೌಷ್ಟಿಕ ಮೇಲ್ಮನೆಯಲ್ಲಿ ನಾವು ಪಕ್ಷದ ನಾಯಕರು ಆದಂಥ ಸಹಕಾರ ಸಚಿವರಾದಂಥ ಶ್ರೀ ರಾಜೇಂದ್ರ ಕೋನರೆಡ್ಡಿ ಅವರೇ, ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ಶಾಲಿನಿ ರಜನೀಶ್ ಅವರೇ, ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನಸಭೆಯ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರುಗಳೇ, ಅಧಿಕಾರಿ ಸ್ನೇಹಿತರೇ, ಇವತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಈ ಮೇಳ 23, 24, 25 ಅರಮನೆಯಲ್ಲಿ ನಡೆಯುತ್ತದೆ. ನಾನು ಈ ಮೇಳಕ್ಕೆ ಪೂರ್ವಭಾವಿ ಸಭೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದೇನೆ. ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಹೆಚ್ಚು ಹೆಚ್ಚು ಸಿರಿಧಾನ್ಯಗಳ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇದು ಭಾರತ ದೇಶದಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಈ ಬೇಡಿಕೆ
ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ವಿಶ್ವದಲ್ಲಿ ಸುಮಾರು 903.61 ಲಕ್ಷ ಟನ್ಗಳಷ್ಟು ಸಿರಿಧಾನ್ಯವನ್ನು ಬೆಳೀತಾ ಇದೆ. 903.61 ಲಕ್ಷ ಟನ್ಗಳಷ್ಟು ಬೆಳೀತಾ ಇದೆ. ಇದರಲ್ಲಿ ನಮ್ಮ ಪಾಲು ಅಂದರೆ ನಮ್ಮ ದೇಶದ ಪಾಲು 38. ನಾವು ವಿಶ್ವದಲ್ಲೇ ಹೆಚ್ಚು ಉತ್ಪಾದನೆ ಮಾಡತಕ್ಕಂಥ ರಾಷ್ಟ್ರವಾಗಿದೆ. ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ರಾಷ್ಟ್ರ ಭಾರತ ದೇಶ. ಕರ್ನಾಟಕದಲ್ಲಿ ಕೂಡ ನಾವು ಸಿರಿಧಾನ್ಯ ಬೆಳೀತಕ್ಕಂಥ ರೈತರಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ನಾವು ಇಡೀ ದೇಶದಲ್ಲಿ ಕರ್ನಾಟಕ ಉತ್ಪಾದನೆಯಲ್ಲಿ ದೇಶದಲ್ಲೇ 3ನೇ ಸ್ಥಾನ. ಸುಮಾರು 18.38 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 22.16 ಲಕ್ಷ ಟನ್ಗಳಷ್ಟನ್ನು ಬೆಳೀತಾರೆ. ಈಗ ಹೊರಟ್ಟಿಯವರು ಹೇಳ್ತಾ ಇದ್ದಾರೆ, ನಾನೇ 38 ಟನ್ಗಳಷ್ಟು ಮಾರಿ ಉಳಿದನ್ನ ಮತ್ತೆ ನಮಗೆ ಮುಂದಿನ ಬಿತ್ತನೆಗೆ ಇಟ್ಕೊಳ್ತೀವಿ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ? ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯಬೇಕು. ಸಿರಿಧಾನ್ಯಗಳಲ್ಲಿ ಪ್ರೋಟೀನ್ ಮತ್ತು ನಾರಿನಾಂಶ ಇದೆ. ಇದು ಸಕ್ಕರೆ ಕಾಯಿಲೆ, ಈಗ ಹೆಚ್ಚು ಜನರಿಗೆ ಸಕ್ಕರೆ ಕಾಯಿಲೆ ಬರ್ತಾ ಇದೆ. ಅದರಿಂದ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಿರಿಧಾನ್ಯವನ್ನು ಹೆಚ್ಚು ಬಳಸಲಿಕ್ಕೆ ಸಾಧ್ಯ. ಸಿರಿಧಾನ್ಯದಿಂದ ಎಲ್ಲ ಪದಾರ್ಥಗಳನ್ನು ಮಾಡಲಿಕ್ಕೆ ಸಾಧ್ಯ. ಅದರಿಂದ ಈ ಸಿರಿಧಾನ್ಯವನ್ನ ಹೆಚ್ಚು ಬೆಳಿಬೇಕು, ಹೆಚ್ಚು ಉತ್ಪಾದನೆ ಆದಮೇಲೆ ಹೆಚ್ಚು ಬಳಸಬೇಕು, ಹೆಚ್ಚು ಜನ ಇದನ್ನ ಉಪಯೋಗಿಸಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತು ಕೃಷಿ ಇಲಾಖೆಯವರು ಈ ಮೇಳವನ್ನು ಏರ್ಪಾಡು ಮಾಡಿದ್ದಾರೆ. ಚಲುವರಾಯಸ್ವಾಮಿ ಅವರ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಅವ್ರಿಗೆ ಮತ್ತು ಕೃಷಿ ಇಲಾಖೆಯವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮತ್ತು ಸಿರಿಧಾನ್ಯ ಮೇಳಕ್ಕೆ ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಡಯಾಬಿಟಿಕ್ ಕಾಯಿಲೆ ಬರದೇ ಇರಲಿ ಅಂತ ಹೇಳಿ ಆಶಿಸ್ತೇನೆ. ಬಹಳ ಅರ್ಥಪೂರ್ಣವಾಗಿ, ಸಂಕ್ಷಿಪ್ತವಾಗಿ ಮತ್ತು ಸ್ವಾರಸ್ಯಕರವಾಗಿ ಈ ಒಂದು ಉದ್ಘಾಟನಾ ಚಾಲನದ ಆಶ್ರಯ ನುಡಿಗಳನ್ನಾಡಿದಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ ನಾವು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ದಯಮಾಡಿ ಹಲವಾರು ರೀತಿಯಾದಂತಹ ನಾವು ಹೊರಗೆ ಹೋದಂತಹ ಸಿರಿಧಾನ್ಯದ ಐಶ್ವರ್ಯ ಖಾದ್ಯಗಳನ್ನು ಇಲ್ಲಿ ಒಂದು ನಾವು ನಿಮಗೆ ಉನ್ನಪಡಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ದಯಮಾಡಿ ಸಿರಿಧಾನ್ಯದ ರುಚಿಕರ ಭಕ್ಷ್ಯ ಖಾದ್ಯಗಳನ್ನು ಸವಿದು ಕೊಡಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.
ಕ್ಯಾಮ್ರಾ ಬರ್ರಿ ಈ ಕಡೆ ಆಯ್ತಾ ಸಿಲ್ಲು ಗಿಂಬಲ್ ಸರ್ ಹಂಗೆ ಇರಿ ಸರ್ 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 ಚಿಗ ಇದೆ ನನ್ಬಿಟ್ಟು ನೋಡಿ ಚಿಗ ಇಲ್ಲೇ ಬಂದಿದೆ ಅವ್ರಿಗೆ ಇಲ್ಲೇ ಊಟ ಐತೆ ಬರ್ರಿ
ಬಿತ್ತು ದೇಶ ಕಾಯೋ ರೈತ ಹೇಳೋದು, ಸಿರಿಧಾನ್ಯ ನಂಬಿ ತಿನ್ನೋ ಮನುಜ ಹೆಚ್ಚು ಬಾಳೋದು. ಪ್ರಕೃತಿಗಿಂತ ಇಲ್ಲ ಇಲ್ಲಿ ಬೇರೆ ದೊಡ್ಡದು, ಆರೋಗ್ಯ ಇದ್ರೆ ತಾನೇ ನಾವು ದೇಶ ಕಟ್ಟೋದು. ಹಸಿರಾಗಿ ನಿಲ್ಲೋ ನಾಳೆಗೆ ದೃಢವಾಗಬೇಕು ಪೀಳಿಗೆ ಕೂಡಿ ಹೇಳಿ ಲೆಟ್ಸ್ ಗೋ ಮಿಲ್ಲೆಟ್ಸ್ ರೈಸ್ awake and begin the real revolution. Millet revolution. ಸಿರಿಧಾನ್ಯ ಸಿರಿಧಾನ್ಯ ಧಾನ್ಯ ಧಾನ್ಯ ಸಿರಿಧಾನ್ಯ 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 millets for generation. ಸಿರಿಧಾನ್ಯ ಸಿರಿಧಾನ್ಯ ಧಾನ್ಯ ಧಾನ್ಯ ಸಿರಿಧಾನ್ಯ ಸಿರಿಧಾನ್ಯ ಸಿರಿಧಾನ್ಯ. Come join the revolution. Millets for generation. Let's join the revolution. Millets for generation. Let's join the revolution. Let's join the revolution. ರಾಗಿ ನವಣೆ ಸಜ್ಜೆ ಬಳಸಿ ಯಾಕೆ ಲಜ್ಜೆ ಎಲ್ಲ ನಮ್ಮ ಸಂಪತ್ತು. ಸಾವೆ ಜೋಳ ಕೊರ್ಲೆ ಅರಿತು ಬಳಸೋ ಮರುಳೆ ಇದುವೇ ನಮ್ಮ ತಾಕತ್ತು. ಬಿಸಿಯಾದ ಬದುಕೀಗ ಚಂದವಾಗುತ್ತೈತಣ್ಣ, ಅಳವಡಿಸಿಕೊಂಡರೆ ಸಾವಯವ. ಈ ನೆಲದ ಗುಣಕ್ಕೊಂದು ಕೈಯ ಮುಗಿಯಬೇಕಣ್ಣ, ಬರಗಾಲದಲ್ಲೂ ಬಂಗಾರದಂತ ಬೆಳೆಯ ನೋಡಣ್ಣ. ಸಿರಿಧಾನ್ಯ ಸಿರಿಧಾನ್ಯ ಧಾನ್ಯ ಧಾನ್ಯ ಸಿರಿಧಾನ್ಯ 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 millets for generations. ಸಿರಿಧಾನ್ಯ ಸಿರಿಧಾನ್ಯ ಧಾನ್ಯ ಧಾನ್ಯ ಸಿರಿಧಾನ್ಯ ಸಿರಿಧಾನ್ಯ ಸಿರಿಧಾನ್ಯ. Come join the revolution. Millets for generation. ಉತ್ತು ಬಿತ್ತು ದೇಶ ಕಾಯೋ ರೈತ ಹೇಳೋದು, ಸಿರಿಧಾನ್ಯ ನಂಬಿ ತಿನ್ನೋ ಮನುಜ ಹೆಚ್ಚು ಬಾಳೋದು. ಪ್ರಕೃತಿಗಿಂತ ಇಲ್ಲ ಇಲ್ಲಿ ಬೇರೆ ದೊಡ್ಡದು, ಆರೋಗ್ಯ ಇದ್ರೆ ತಾನೇ ನಾವು ದೇಶ ಕಟ್ಟೋದು. ಹಸಿರಾಗಿ ನಿಲ್ಲೋ ನಾಳೆಗೆ ದೃಢವಾಗಬೇಕು ಪೀಳಿಗೆ ಕೂಡಿ ಹೇಳಿ ಲೆಟ್ಸ್ ಗೋ ಮಿಲ್ಲೆಟ್ಸ್ ರೈಸ್ awake and begin the real revolution. Millet revolution. ಸಿರಿಧಾನ್ಯ ಸಿರಿಧಾನ್ಯ ಧಾನ್ಯ ಧಾನ್ಯ ಸಿರಿಧಾನ್ಯ 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 millets for generation. ಸಿರಿಧಾನ್ಯ ಸಿರಿಧಾನ್ಯ ಧಾನ್ಯ ಧಾನ್ಯ